ಎಲ್ಲ ಮುಗಿಸ್ಕೊಂಡು ಬಂದ್ವಿ. ಚೆನ್ನಾಗಿತ್ತು ಝೂ ಎಲ್ಲ. ಬಟ್ ಬಿಸಿಲಲ್ಲಿ ಹೋಗಿದ್ರಿಂದ ಪ್ರಾಣಿಗಳೆಲ್ಲ ಮಲಗಿಬಿಟ್ಟಿತ್ತು ಮಧ್ಯಾಹ್ನ. ಗಣೇಶ್ಗೆ ನೋಡೋಕ್ಕೆ ಕಾಣಿಸ್ತಾನೆ ಇಲ್ಲ, ಎಲ್ಲೋ ಒಂದು ಕಡೆ ಮೂಲೆಯಲ್ಲಿ ಮಲಗಿತ್ತು ಕೆಲವೊಂದೊಂದು ಪ್ರಾಣಿಗಳು. ಕೆಲವೊಂದೊಂದು ಕಾಣಿಸ್ತು, ಚೆನ್ನಾಗಿತ್ತು. ಪಾಪು ಚೆನ್ನಾಗಿ ಎಂಜಾಯ್ ಮಾಡ್ದ. ಸ್ವಲ್ಪ ರೆಸ್ಟ್ ಮಾಡಿ ಝೂಯಿಂದ ಬಂದು ಇವಾಗ KRSಗೆ ಹೋಗೋಣ ಅಂತ ಹೋಗ್ತಾ ಇದ್ದೀವಿ. KRS ಅಂದರೆ ಫಸ್ಟ್ ಇವಾಗ KRS ಬ್ಯಾಕ್ ವಾಟರ್, ಅಲ್ಲಿ ಒಂದು ದೇವಸ್ಥಾನ ಇದೆ, ಯಾವುದಂತ ನೋಡೋಣ ಬನ್ನಿ. ಮೈಸೂರಲ್ಲಿ ಎಲ್ಲ ಏರಿಯಾಗಳ ಹೆಸರು ಕೇಳ್ತಾ ಇದ್ದರೆ ಖುಷಿಯಾಗುತ್ತೆ. ಫುಲ್ ಟ್ರೆಡಿಷನಲಲ್ಲಿ ಇಟ್ಟಿದ್ದಾರೆ. ಅದಕ್ಕೆ ಅಲ್ವಾ ಮೈಸೂರನ್ನ ಸಾಂಪ್ರದಾಯಿಕ ನಗರಿ ಅಂತ ಕರೆಯೋದು. ಹೋಗ್ತಾ ನೋಡಿ ಅಣೆಕಟ್ಟೆಲ್ಲ ಕಟ್ಟಿದಾರಲ್ಲ, ಆ ಕಡೆ ಈ ಕಡೆ ಕಾವೇರಿ ನೀರು ಹರಿತಾ ಇದೆ. ಜೊತೆಗೆ ಗದ್ದೆಗಳು ನೋಡೋಕೆ ಹಚ್ಚ ಹಸಿರಾಗಿ ಕಾಣಿಸ್ತಾ ಇದೆ. ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ನೋಡೋಕೆ, ಎರಡು ಕಣ್ಣು ಸಾಲದು ಅಷ್ಟು ಚೆನ್ನಾಗಿ ಹಚ್ಚ ಹಸಿರಾಗಿ ಕಾಣಿಸ್ತಾ ಇದೆ ಗದ್ದೆಗಳೆಲ್ಲ. ನಮ್ಮ ಪಾಪುನು ಖುಷಿಯಾಗಿ ಸಖತ್ ಎಂಜಾಯ್ ಮಾಡ್ತಾ ಇದ್ದಾನೆ. ಅವನು ಝೂಗೆ ಹೋಗಿ ಬಂದಮೇಲೆ ಸುಸ್ತಾಗ್ತಾನೆ, ಟಯರ್ಡ್ ಆಗ್ತಾನೆ ಅಂದ್ಕೊಂಡೆ. ಆದರೆ ಅವನೇನು ಟಯರ್ಡ್ ಆಗಲಿಲ್ಲ. ಅವರಪ್ಪ ಸ್ವಲ್ಪ ತಲೆ ಮೇಲೆ ಎತ್ಕೊಂಡು ಬಂದ್ರಲ್ವ, ಹಂಗಾಗಿ ಸ್ವಲ್ಪ ಆರಾಮಾಗಿದ್ದ. ಇದು KRS ಬ್ಯಾಕ್ ವಾಟ್ರಲ್ಲಿದೆ, ವೇಣುಗೋಪಾಲ ಸ್ವಾಮಿ ದೇವಸ್ಥಾನ ಅಂತ. ನಾನು ಮೊದಲನೇ ಸಲ ಹೋಗಿರೋದು. ತುಂಬ ಚೆನ್ನಾಗಿದೆ, ನೋಡೋಕ್ಕೆ ಚೆನ್ನಾಗಿದೆ. ಹೊರಗಡೆ ಅಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಜೊತೆಗೆ ಸೂರ್ಯ ಒತ್ತು ಮುಳುಗೋ ಟೈಮಲ್ಲಿ ನಾವು ಹೋಗಿರೋದು, ಸನ್ಸೆಟ್ ಟೈಮಲ್ಲಿ. ಅಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ತುಂಬ ಜನನೂ ಇಲ್ಲ, ಆರಾಮಾಗಿ ದೇವಸ್ಥಾನ ನೋಡ್ಬೋದು. ದೇವಸ್ಥಾನದ ಸುತ್ತ ನೀರು, ಜೊತೆಗೆ ನೀರು ಪಕ್ಕನೇ ದೇವಸ್ಥಾನ. ನೋಡೋದಕ್ಕೆ ಅಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಹೊರಗಡೆಯಿಂದ ದೇವಸ್ಥಾನ. ಒಳಗಡೆ ಹೇಗಿದೆ ಅಂತ ಗೊತ್ತಿಲ್ಲ, ಒಳಗಡೆ ಹೋಗಿ ನೋಡೋಣ. ದೇವಸ್ಥಾನದ ಒಳಗಡೆ ಹೋಗೋದಕ್ಕೆ ಮುಂಚೆ ನಾನು ಈ ದೇವಸ್ಥಾನದ ಬಗ್ಗೆ ಸ್ವಲ್ಪ ತಿಳ್ಕೊಂಡಿದ್ದೀನಿ. ಅದನ್ನು ನಿಮಗೆಲ್ಲ ಹೇಳೋದಕ್ಕೆ ಇಷ್ಟಪಡ್ತೀನಿ. ಈ ದೇವಸ್ಥಾನ ಕನ್ನಂಬಾಡಿ ಅನ್ನೋ ಗ್ರಾಮದಲ್ಲಿತ್ತು. KRS ಡ್ಯಾಮ್ ಪ್ರಾಜೆಕ್ಟ್ ಆದಮೇಲೆ ನೀರಿನ ಮಟ್ಟ ಜಾಸ್ತಿಯಾಗಿ ಮುಳುಗೋಗ್ಬಿಟ್ಟಿತ್ತು. ನೀರಿನ ಮಟ್ಟ ಯಾವಾಗ ಕಡಿಮೆ ಆಗ್ತಾ ಬರ್ತೋ ಆವಾಗ ಆಟೋಮೆಟಿಕ್ಲಿ ದೇವಸ್ಥಾನ ಕಾಣೋದಕ್ಕೆ ಶುರುವಾಯಿತು. ಸುಮಾರು 70 ವರ್ಷಗಳ ಕಾಲ ನೀರಲ್ಲಿ ಮುಳುಗಡೆಯಾಗಿತ್ತು ಈ ವೇಣುಗೋಪಾಲ ಸ್ವಾಮಿ ದೇವಸ್ಥಾನ. 2000ನೇ ಇಸ್ವಿನಲ್ಲಿ ದೇವಸ್ಥಾನ ಚೆನ್ನಾಗಿ ಕಾಣೋಕ್ಕೆ ಸ್ಟಾರ್ಟ್ ಆಯಿತು. ಶ್ರೀಹರಿ ಕೋಡಿ ಅನ್ನೋರು ಅದರ ದೇವಸ್ಥಾನ ಹೊಸದಾಗಿ ಕಟ್ಟೋದಕ್ಕೆ ಮುಂದಾಳತ್ವ ತಗೊಂಡು 2011ನೇ ಇಸ್ವಿನಲ್ಲಿ ಕಟ್ಟಿದ್ರು, ಪ್ರತಿಷ್ಠಾಪನೆ ಆಯಿತು. ಆ ನೀರಲ್ಲಿ ಮುಳುಗೋಗಿತ್ತಲ್ಲ, ಆ ದೇವಸ್ಥಾನದಲ್ಲಿ ಹೇಗೆ ಎಂತೆಂಥ ಕಲ್ಲುಗಳಿದ್ವು, ಆ ಕಲ್ಲುಗಳನ್ನೆಲ್ಲ ಎಲ್ಲೆಲ್ಲಿತ್ತು ಹಂಗಂಗೆ ತಗೊಂಬಂದು ಈ ದೇವಸ್ಥಾನದಲ್ಲಿ ಇಟ್ಟಿದ್ದಾರೆ. ಇದು KRS ಬ್ಯಾಕ್ ವಾಟರ್ ಇದೆಯಲ್ಲ, ಅಲ್ಲಿ ಇರೋದು ದೇವಸ್ಥಾನ ವೇಣುಗೋಪಾಲ ಸ್ವಾಮಿ ದೇವಸ್ಥಾನ. ತುಂಬ ಚೆನ್ನಾಗಿದೆ ಒಳಗಡೆ ಎಲ್ಲ. ಆದರೆ ಮೊಬೈಲು ಕ್ಯಾಮ್ರಾ ಅಲೋ ಮಾಡಲಿಲ್ಲ, ಒಳಗಡೆ ತೊಗೊಳಕ್ಕಾಗಲಿಲ್ಲ. ಹೊರಗಡೆ ಮಾತ್ರ ತೊಗೊಳ್ತಾ ಇದ್ದೀನಿ. ಇದು ಸೇಮ್ ನೋಡಿ, ಹಂಪಲ್ಲಿ ಇದೆಯಲ್ಲ ರಥ, ಅದೇ ಥರ ಇದೆ, ಸಖತ್ತಾಗಿದೆ ನೋಡೋದಕ್ಕೆ. ಸನ್ಸೆಟ್ ಎಷ್ಟು ಚೆನ್ನಾಗಿತ್ತಲ್ಲ. ಸನ್ಸೆಟ್ಟು ನೀರ್ ಮೇಲೆ ಬೀಳ್ತಾ ಇರೋದು ಇನ್ನೂ ಸೂಪರ್ ಆಗಿದೆ. ಆ ನೀರೊಳಗೆ ಕಾಣಿಸ್ತಾ ಐತೆ ನೋಡ್ರಿ ಸನ್ಸೆಟ್ ನೀರಿನ ಮೇಲೆ ಬೀಳ್ತಾ ಇರೋದು ಎಷ್ಟು ಸಖತ್ತಾಗಿ ಕಾಣಿಸ್ತಲ್ಲ. ವಾವ್, ತುಂಬ ಚೆನ್ನಾಗಿದೆ. ದೇವಸ್ಥಾನ ಎಲ್ಲ ನೋಡಿದ್ದಾಯಿತು. ಇವಾಗ KRSಗೆ ಹೋಗೋಣ. ಲೈಟಿಂಗ್ಸ್ ಹಾಕಿರ್ತಾರೆ, ತುಂಬ ಚೆನ್ನಾಗಿರುತ್ತೆ KRS ನೋಡೋಕ್ಕೆ ಇವಾಗ ಲೈಟಿಂಗ್ಸಲ್ಲಿ. ಹೌದಾ? ನಾನು ನೋಡಿಲ್ಲ, ಫಸ್ಟ್ ಟೈಮ್ KRS ಅಲ್ಲ, ನೋಡಿದ್ದೀನಿ ಮುಂಚೆ ಎಲ್ಲ, ಆದರೆ ಲೈಟಿಂಗ್ಸ್ ಹಾಕಿರೋದು ನೋಡಿಲ್ಲ. ಇವಾಗ ಅಲ್ಲಿ ಹೋಗಿ ಲೈಟಿಂಗ್ಸ್ ಹಾಕಿರೋದು ನೋಡೋಣ. ನಾನು ಯಾವಾಗಲೂ ನೋಡಿದ್ದು, ಮರ್ತೇ ಹೋಗ್ಬಿಟ್ಟಿದ್ದೀನಿ, ಹೆಂಗಿದೆ ಅನ್ನೋದೇ ಮರ್ತೋಗಿದ್ದೀನಿ. ಅಷ್ಟು ದಿನ ಆಯಿತು ಮೈಸೂರಿಗೆ ಬಂದು. ದೇವಸ್ಥಾನದ ಒಳಗಡೆ ಎಲ್ಲ ನೋಡ್ಕೊಂಡು ಬಂದ್ವಿ. ತುಂಬ ಅಂದರೆ ತುಂಬ ಚೆನ್ನಾಗಿದೆ. ನೀವು ಯಾರಾದರೂ ಆ ಕಡೆ ರೂಟಲ್ಲಿ ಹೋಗಿದ್ರೆ ಮಿಸ್ ಮಾಡ್ಕೊಳ್ಳೇಬೇಡಿ, ಅಷ್ಟು ಚೆನ್ನಾಗಿದೆ, ನೋಡ್ಕೊಂಡು ಹೋಗಿ. ದೇವಸ್ಥಾನದ ಒಳಗಡೆ ಆ ವೇಣುಗೋಪಾಲ ಸ್ವಾಮಿ ಸುತ್ತ ಸುಮಾರು ದೇವರುಗಳನ್ನ ಪ್ರತಿಷ್ಠಾಪನೆ ಮಾಡಿದ್ದಾರೆ. ಉದಾಹರಣೆಗೆ ಆದಿಲಕ್ಷ್ಮಿ, ಧೈರ್ಯಲಕ್ಷ್ಮಿ, ವಿದ್ಯಾಲಕ್ಷ್ಮಿ, ಸುಬ್ರಹ್ಮಣ್ಯ, ದತ್ತಾತ್ರೇಯ, ವಾಮನ, ಶ್ರೀಕೃಷ್ಣ, ಶ್ರೀರಾಮ, ಆಂಜನೇಯ, ವರಾಹ, ಇದೇ ಥರ ಇನ್ನೂ ಸುಮಾರು ದೇವರುಗಳನ್ನ ಪ್ರತಿಷ್ಠಾಪನೆ ಮಾಡಿದ್ದಾರೆ ವೇಣುಗೋಪಾಲ ಸ್ವಾಮಿ ದೇವಸ್ಥಾನ ಸುತ್ತ ಒಳಗಡೆ. ಅಷ್ಟು ಚೆನ್ನಾಗಿದೆ ನೋಡೋದಕ್ಕೆ. ಮನಸ್ಸಿಗೆ ತುಂಬ ಸಮಾಧಾನ ಆಯಿತು. ದೇವಸ್ಥಾನಕ್ಕೆ ನಮ್ಮ ಮನೆ ತನಕ ಕರ್ಕೊಂಡೋಗಿದ್ದು ಅವ್ರಿಗೆ ತುಂಬ ಥ್ಯಾಂಕ್ಸ್ ಹೇಳಬೇಕು. ಈಗ ನೆಕ್ಸ್ಟು KRSಗೆ ಹೋಗೋಣ. ಲೈಟಿಂಗ್ಸ್ ಎಲ್ಲ ತುಂಬ ಚೆನ್ನಾಗಿರುತ್ತೆ ನೈಟ್ ಟೈಮ್ ನೋಡೋದಕ್ಕೆ.
ಅದು ಪಾರ್ಕಿಂಗ್ ಇಲ್ಲಿ ಹತ್ರದಾಗೆ ಸಿಗುತ್ತೆ ಇವಾಗ. ರಶ್ ಕಮ್ಮಿ ಇರೋದಕ್ಕಲ್ಲ. ಅಲ್ಲ ವೀಕ್ ಡೇಸಲ್ಲಿ ಇಷ್ಟು ಜನ ಬರ್ತಾ ಇತ್ತಲ್ಲ, ಇನ್ನು ವೀಕೆಂಡ್ ಹಿಂಗೆ ಇಷ್ಟು ರಶ್ ಇರಲ್ಲ. ಹೊಸೊಬ್ಬರು ಯಾರ್ಯಾರು ನನ್ನ ವೀಡಿಯೋ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ, ಇಷ್ಟ ಆದರೆ ಕಮೆಂಟ್ಸ್ ಮಾಡಿ, ಲೈಕ್ ಮಾಡಿ. ಮ್ಯಾಂಗೋ ಚುರ್ಮುರಿ. ಹರೀಶ ಆಯ್ತಪ್ಪ ಅವ್ರದ್ದು ಬಿಲ್ಲು ನಾನು ಕೊಡ್ತೀನಿ ಮಿಕ್ಕಿದ್ದು. ನಾವು ಚುರುಮುರಿ ಮಾವಿನಕಾಯಿ ಹಾಕಿ ಮಾಡ್ತಾ ಇದ್ದಾರೆ, ಸಖತ್ತಾಗಿದೆ ಅನ್ಸುತ್ತೆ, ನೋಡೋಕ್ಕೆ ಚೆನ್ನಾಗಿದೆ. ಮಾವಿನಕಾಯಿ ತುರ್ದು ಹಾಕ್ತಾ ಇದ್ದಾರೆ. ಮಾವಿನಕಾಯಿ ಸೀಸನ್ ಅಲ್ಲ ಇವಾಗ. ಏನು ಮಾಡ್ತೀವಿ ಅಂದರೆ ಈ ಕಡೆ ಕಿಡಿಸ್ತೀನಿ. ಮಂಕಿ ಕಿಟ್ಕೊಂಡು ಹೊರೋಗುತ್ತೆ, ಅದನ್ನ ಬೇಗ ತಿನ್ಕೊಂಡು ಬೇಡ. ಬೃಂದಾವನ ಉದ್ಯಾನ ಎಂಟ್ರೆನ್ಸ್ ಫೀಸು ಒಬ್ಬರಿಗೆ 50 ರುಪೀಸು. ಅಷ್ಟೇ, ತಿನ್ನೋದು ಏನಾದರೂ ತಗೊಂಡು ಎಲ್ಲ ಇದೆ. ಐಸ್ ಕ್ರೀಮು, ಜೋಳದ ಅಂಗಡಿ, ಬಿಸ್ಕೆಟ್ಸು, ಚಾಕ್ಲೇಟ್ಸು, ಸುಮಾರು ಅಂಗಡಿಗಳಿದೆ. ಪಾಪ್ಕಾರ್ನು ಬೇಡಪ್ಪ, ಪಾಪ್ಕಾರ್ನ್ ಬಾಯಕ್ಕೆ ಜಾಸ್ತಿ. ತಣ್ಣೀರು ಕೊಡೋಣ, ತಾಣನ ಕೋಲ್ಡ್ ವಾಟ್ರ ಅಲ್ಲ, ಬಿಸಿ ಇದಾವೆ ಖಾರಾಗಿದ್ದ ಹೊರಕ್ಕೆ ಬೇಡ. ಇಲ್ಲಿ ಕ್ವಾಲಿಟಿ ತಣ್ಣಗಿರುತ್ತಿದೆ, ಸ್ವಲ್ಪ ಹೊತ್ತು ಸೆಕೆಂಡ್ ಆಗುತ್ತೆ. ಲೈಟಿಂಗ್ಸ್ ಹಾಕಿರೋದು ಆ ಕಡೆ ಹಾಕಿರೋದು ಮಾತ್ರ ಕಾಣಿಸ್ತಾ ಇದೆ ಅಷ್ಟೇ.
ಮೇಲೆ ಕವರ್ ಆಗಲ್ಲ. ಹೌದಾ? ಅದಕ್ಕೆ ಯಾರು ಹೋಗ್ತಾ ಇಲ್ಲ ಅದ ಅದೇ ನೀರು ಇದು ಅಲ್ಲಿ ಯಾರಲ್ಲ ಅದೇ ಅದಕ್ಕೆ ತಿನ್ನುತ್ತೆ. ಫಸ್ಟ್ ಟೈಮ್ ನಾನು ನೋಡ್ತಾ ಇರೋದು ಇದನ್ನ, ಕರೆಂಟ್ ತಿಂತಾ ಇರೋದು. KRS ಅಲ್ಲಿ ಸಂಗೀತ ಕಾರಂಜಿ ನೋಡಿದ್ರಲ್ಲ, ತುಂಬ ಚೆನ್ನಾಗಿತ್ತು. ನಾನು ಮೊದಲನೇ ಸತಿ ನೋಡಿದ್ದು. ಡೇ ಟೈಮಲ್ಲಿ ಯಾವಾಗಲೂ ಒಂದೆರಡು ಸತಿ ಹೋಗಿದ್ವಿ, ಬಟ್ ನೈಟ್ ಟೈಮು ನೋಡೋದಿಲ್ಲ. ಸಖತ್ತಾಗಿತ್ತು, ಸಖತ್ ಎಂಜಾಯ್ ಮಾಡಿದ್ರು ನಮ್ಮ ಪಾಪುನುವ. ಬೇಸಿಗೆ ಆಗಿದ್ದರಿಂದ ಸಿಕ್ಕಾಬಟ್ಟೆ ಅದೇ ಥರ ಸೆಕೆ ಇತ್ತು. ಮನೆ ಒಳಗಡೆನೂ ಅಲ್ಲ, ನಾವು ಇದ್ದಿದ್ದು ಔಟ್ಸ್ಕಟ್ಟಲ್ಲಿ ಓಡಾಡ್ತಿದ್ದು, ಅಷ್ಟು ನೀರು ಹರಿತಿದ್ರು. ಸಿಕ್ಕಾಬಟ್ಟೆ ಸೆಕೆ ಇತ್ತು, ಜೊತೆಗೆ ಜನನೂ ಅಷ್ಟೇ ಜನ ಇದ್ದರು. ನಾವು ಹೋಗಿದ್ದು ವೀಕ್ ಡೇಸಲ್ಲಿ ಹೋಗಿದ್ದು, ವೀಕೆಂಡೂ ಅಲ್ಲ. ತುಂಬ ಜನ ಬಂದಿದ್ರು. ಇನ್ನು ವೀಕೆಂಡ್ ಎಷ್ಟು ಜನ ಇರ್ತಾರೋ ಗೊತ್ತಿಲ್ಲ. ಏನು ಬೇಕು ಗಣೇಶ್? ಸೀರಾ ಸೀರಾ ನೀನು ತಿನ್ನೋಕೆ ಏನು ಬೇಕು ಇವಾಗ? ಹಿಂಗೆ 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 ಹಾಂ ನೋಡಿ ಏನು ಬೇಕು? ಇಡ್ಲಿ ಬೇಕು. ಇಡ್ಲಿ ಬೇಕಾ? ಸಾಕಾ ಇಡ್ಲಿನೇ? ದೋಸೆ ಸಿಕ್ಕಿರ್ತೀನಿ. ನೀನು ಬೇಡವಾ? ಮನೇಲಿ ತಿಂತಾನೆ, ಪರವಾಗಿಲ್ಲ. ಬೇಡ, ತಿಂತಾನೆ. ಸಾಕು. ಏನು ಆರ್ಡ್ರ್ ಮಾಡ್ತೀಯಪ್ಪ? ಏನು ಆರ್ಡ್ರ್ ಮಾಡ್ತೀಯಾ? ದೋಸೆ ಆರ್ಡ್ರ್ ಮಾಡಿ. ಹಾಂ, ದೋಸೆ ಆರ್ಡ್ರ್ ಮಾಡ್ತೀಯಾ? ಅಮ್ಮಂಗೆ ಪಪ್ಪಗೆ? ನೋ ನೋ. ಮತ್ತು ನಮಗೇನು ತಿನ್ನೋಕ್ಕೆ? ಅಕ್ಕಂಗೆ ಏನು ಆರ್ಡ್ರ್ ಮಾಡ್ತೀಯಾ? ಸ್ವಲ್ಪ ಲೈಟಾಗಿ ಏನಾದರೂ ತಿನ್ಕೊಳೋಣ, ಮನೆಗೆ ಹೋಗಿ ಊಟ ಮಾಡೋಣ ಅಂತು ಅನಿತಕ್ಕ. ಹಂಗಾಗಿ ಗೋಬಿ ಆರ್ಡ್ರ್ ಮಾಡಿಕೊಂಡು ಸ್ವಲ್ಪ ಎಲ್ಲರೂ ಗೋಬಿ ತಿಂದ್ವಿ. ಚೆನ್ನಾಗಿತ್ತು, ತುಂಬ ಚೆನ್ನಾಗಿತ್ತು ಗೋಬಿ. ಗೋಬಿ ಎಲ್ಲ ಬ್ಯಾನ್ ಆಗಿರೋದ್ರಿಂದ ಅವರು ಕಲರ್ ಯೂಸ್ ಮಾಡ್ದೇ ಮಾಡಿದ್ರು ಗೋಬಿ. ನೆಕ್ಸ್ಟು ಇನ್ನೊಂದು ಸ್ಪೆಷಲ್ಲಾಗಿರೋ ದೇವಸ್ಥಾನ ತೋರಿಸ್ಬೇಕು ಅಂತಿದ್ದೀನಿ, ನಾನು ನೋಡಿಲ್ಲ. ನೆಕ್ಸ್ಟ್ ಅಲ್ಲಿಗೆ ಹೋಗೋಣ. ಓಕೆ, ಥ್ಯಾಂಕ್ ಯು ಫಾರ್ ವಾಚಿಂಗ್.